ಅಷ್ಟಕ್ಕೂ ಫೋಟೋಗ್ರಾಫರ್ ಫೋಟೋ ತರ್ತಿದ್ದಾನೆ ಅನ್ನೋ ವಿಷಯ ನಿಂಗೆ ಹೇಗೆ ಗೊತ್ತಾಯ್ತು ರಾಧಿಕಾ? ಕೈಲಾಶ್ ಅವ್ರ ಸೋದರ ಮಾವ ಫೋಟೋಗ್ರಾಫರ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದಿದ್ ಕೇಳಿಸ್ಕೊಂಡೆ. ಕಾರ್ ಟೈರ್ ಪಂಚರ್ ಆಯ್ತಾ? ಕಾರ್ ಟೈರ್ ಪಂಚರ್ ಆಗಿದೆಯಂತಮ್ಮ. ರಾಧಿಕಾ ಹುಡುಗನ ಜೊತೆ ತೆಗೆಸ್ಕೊಂಡಿರೋ ಫೋಟೋಸ್ ಅಲ್ಲದೆ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಕೂಡ ತರ್ತಾ ಇದ್ದಾರಂತೆ. ಲಕ್ಕೀಲಿ ಅವರು ಫೋನಲ್ಲಿ ಮಾತಾಡ್ತಿರುವಾಗ ವಿಷಯ ಗೊತ್ತಾಯ್ತು. ಹೋಗ್ಲಿ ಬಿಡು, ನೀನ್ ಕೇಳಿಸ್ಕೊಂಡಿದ್ದು ಒಳ್ಳೇದಾಯ್ತು ರಾಧಿಕಾ. ಹೌದು, ಫೋಟೋಗ್ರಾಫರ್ ಗೊತ್ತಾಗದೇ ಇರೋ ಥರ ಆ ಫೋಟೋನೆಲ್ಲ ನೀನ್ ಹೇಗೆ ತಗೊಂಡೆ? ನೀನ್ ಹೇಳಿದ ಅಡ್ರೆಸ್ಗೆ ಹೋಗೋಷ್ಟರಲ್ಲಿ ಅವನು ಕಾರ್ ಟೈರ್ ಚೇಂಜ್ ಮಾಡ್ತಿದ್ದ ರಾಧಿಕಾ. ಇನ್ನು ಎಷ್ಟೊತ್ತಪ್ಪ? 10 ನಿಮಿಷ ಸರ್, ಆಗೋಗುತ್ತೆ. ರಾಧಿಕಾ ಹೇಳಿದ ಪ್ರಕಾರ ಆ ಫೋಟೋಗ್ರಾಫರ್ ಇವನೇ ಇರಬೇಕು. ನೀನ್ ಫೋನಲ್ಲಿ ಕೇಳಿಸ್ಕೊಂಡಿದ್ದು, ಕಾರ್ ಟೈರ್ ಪಂಚರ್ ಆಗಿದ್ದು ಎಲ್ಲ ನಮಗೆ ಒಳ್ಳೇದಾಯ್ತು ರಾಧಿಕಾ. ಆದ್ರೆ ರಾಧಿಕಾ, ಆ 3 ಜನ ನಿನ್ಗೇನಾದ್ರೂ ತೊಂದರೆ ಕೊಡ್ತಾನೆ ಇರ್ತಾರೆ. ನೀನ್ ಸ್ವಲ್ಪ ಹುಷಾರಾಗಿರು. ಅವ್ರನ್ನ ಇನ್ಮುಂದೆ ನಾನ್ ನೋಡ್ಕೋತೀನಿ ಬಿಡು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸಾಯಿ. ನೋ ಫಾರ್ಮಾಲಿಟೀಸ್ ರಾಧಿಕಾ, ಫೋನ್ ಇಡ್ತೀನಿ. ಓಕೆ ಸಾಯಿ, ಬಾಯ್. ನೀನ್ ಎಷ್ಟು ಬದಲಾಗಿದೆಯಾ ರಾಧಿಕಾ. ನೋ 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 ನೋ, ನಿಂಗೇನೋ ಮೋಡಿ ಮಾಡಿ ಬದಲಾಯಿಸಿದ್ದಾರೆ. ಆದರೆ ನನ್ನ ಪ್ರೀತಿ ಅಷ್ಟೇ ಪವಿತ್ರವಾದದ್ದು. ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಕೊಡೋ ಮಾತೇ ಇಲ್ಲ. ಗ್ರೇಟ್ ಪ್ರಿಯಾಂಕಾ ಫೋನ್ ಮಾಡ್ತಿದ್ರೆ ಫೋನ್ ಕಟ್ ಮಾಡ್ತಾರಲ್ಲ. ಅರೆ, ಇಷ್ಟಕ್ಕೂ ನಾನು ಯಾಕೆ ಫೋನ್ ಮಾಡ್ತಿದ್ದೀನಿ ಅಂತಾನು ತಿಳ್ಕೊಳ್ದೆ ಕಟ್ ಮಾಡ್ತಾನಲ್ಲ. ತುಂಬಾ ಅತಿ ಆಯ್ತು ಒಂದು. ಹಲೋ, ಏಯ್
ಕಾಲ್ ಕಟ್ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀರಲ್ಲ. ಯಾರ್ ನೀವು? ಯಾರ್ ನೀವು ಅಂದ್ರೆ ಅಟ್ಲೀಸ್ಟ್ ನನ್ ಫೋನ್ ನಂಬರ್ ಕೂಡ ಸೇವ್ ಮಾಡ್ಕೊಂಡಿಲ್ವಾ ನೀವು? ಏಯ್, ನೀವೇನ್ ದೊಡ್ಡ ಸೆಲೆಬ್ರಿಟಿ ಅನ್ಕೊಂಡಿದ್ದೀರಾ? ಫೋನ್ ರಿಂಗ್ ಆಗಿದ ತಕ್ಷಣ ಎತ್ಕೊಂಡು ಎಸ್ ಮೇಡಮ್ ಅಂತ ಹೇಳಕ್ಕೆ? ನೋಡಿ, ನನ್ ತಲೆ ತಿನ್ಬೇಡಿ, ಮೊದ್ಲು ನೀವ್ ಯಾರು ಅಂತ ಹೇಳಿ. ಇವನದ್ದು ತುಂಬಾ ಓವರ್ ಆಯ್ತು. ನಾನು ಸರ್ ಪ್ರಿಯಾಂಕಾ. ನೀವಾ? ಏನ್ ಹೇಳ್ರಿ? ನೀವಾ ಅಂತ ಅಷ್ಟು ಕ್ಯಾಶುಯಲ್ ಆಗಿ ಹೇಳ್ತಿದ್ದೀರಲ್ಲ, ಅಂದ್ರೆ ನನ್ ಲೆಕ್ಕಕ್ಕೆ ಇಲ್ವಾ? ಪ್ರಿಯಾಂಕಾ ಅವರೇ, ಇರಿಟೇಟ್ ಮಾಡ್ದಿರಾ ಫೋನ್ ಯಾಕೆ ಮಾಡಿದ್ದು ಅಂತ ಹೇಳಿ. ಅಂದ್ರೆ ನನ್ ಮಾತ್ ನಿಮ್ಗೆ ಇರಿಟೇಟಿಂಗ್ ಆಗಿದ್ಯಾ? ಒಂದ್ ಹುಡ್ಗಿ, ಅದ್ರಲ್ಲೂ ಪರಿಚಯ ಇರೋ ಹುಡ್ಗಿ ಫೋನ್ ಮಾಡಿದ್ರೆ ನಗ್ತಾ ನಗ್ತಾ ಮಾತಾಡೋದ್ ಬಿಟ್ಟು ಅಂತ ಮುಖ ಸಿಂಡಿಸ್ಕೊತಿರಲ್ಲ. ಇವಾಗ ಫೋನ್ ಯಾಕೆ ಮಾಡಿದ್ದು ಅಂತ ಹೇಳ್ತೀರಾ, ಇಲ್ಲ ಫೋನ್ ಕಟ್ ಮಾಡ್ಲಾ? ಬರೀ ಬಿಲ್ಡಪ್. ಫೋನ್ ಕಟ್ ಮಾಡ್ತಾನಂತೆ, ಮುಖ ನೋಡು ಮುಖ. ನೀವ್ ನಂಗೆ 300 ರೂಪಾಯಿ ಕೊಟ್ಟಿದ್ರಲ್ಲ, ಅದನ್ನ ವಾಪಸ್ ಕೊಡ್ಬೇಕು. ಅದಕ್ಕೆ ನೀವ್ ಸಿಗ್ಬೇಕು. ಯಾವ 300 ರೂಪಾಯಿ? ಟ್ರಾಫಿಕ್ ಪೊಲೀಸ್ ಹತ್ರ ಫೈನ್ ಕಟ್ಟಕ್ಕೆ ಅಂತ ಕೊಟ್ರಲ್ಲ. ನೀವ್ 16 ದಿನದ ಹಬ್ಬಕ್ಕೆ ಮನೆಗ್ ಬಂದಾಗ್ಲೇ ಕೊಡೋಣ ಅಂದ್ಕೊಂಡೆ, ಅದಾಗ್ಲಿಲ್ಲ. ಓ ಅದಾ? ಇವಾಗ ನಾನು ತುಂಬಾ ಬಿಸಿ ಇದ್ದೀನಿ, ಆ ದುಡ್ಡೇನ್ ವಾಪಸ್ ಕೊಡೋದೇನ್ ಬೇಡ. ನಾವು ಏನು ಕೆಲ್ಸ ಕಾರ್ಯ ಇಲ್ದೆ ಸುಮ್ನೆ ಕೂತಿದೀವಾ? ಯಾರು ಋಣನೂ ಇಟ್ಕೋಬಾರ್ದು ಅಂತ ನಮ್ ತಂದೆ ಹೇಳಿದ್ದಾರೆ. ನನ್ ಹತ್ರ ದುಡ್ಡಿಸ್ಕೊಂಡ್ಮೇಲೆ ನೀವ್ ನಿಮ್ ಕೆಲ್ಸ ಮುಂದುವರ್ಸ್ಕೊಳ್ಳಿ. ಒಳ್ಳೆ ಜಿಡ್ ಪಾರ್ಟಿ. ಏನಂದ್ರೆ? ಏನಿಲ್ಲ. ಎಲ್ಲಿಗೆ ಬರ್ಬೇಕು ಹೇಳಿ? ಸ್ವಲ್ಪ ಟೈಮ್ ಸೆನ್ಸ್ ಇಟ್ಕೊಂಡು ಬೇಗ ಬನ್ನಿ, ವೇಟ್ ಮಾಡಿಸ್ಬೇಡಿ. ಟೈಮ್ ಸೆನ್ಸ್ ಬಗ್ಗೆ ನಿಮ್ಮ ಹತ್ರನೇ ಮಾತಾಡ್ಬೇಕು. ಎಷ್ಟು ಕೊಬ್ಬು ಈ ಮನುಷ್ಯಂಗೆ. ಟೈಮ್ ಸೆನ್ಸ್ ಬಗ್ಗೆ ಮಾತಾಡೋರ್ಗೆ ಟೈಮಿಗೆ ಸರಿಯಾಗಿ ಬರಕ್ ಗೊತ್ತಾಗಲ್ವಾ? ನೀವ್ ಇದಕ್ಕೇನ್ ಕಮ್ಮಿ ಇಲ್ಲ ಬಿಡಿ. ಟ್ರಾಫಿಕ್ ಇಂದ ಲೇಟ್ ಆಯ್ತು. ನಿಮ್ ದುಡ್ಡು ನಿಮಗ್ ಕೊಡ್ತೀನಿ ರೀ. ತಗೊಳ್ಳಿ. ಇಷ್ಟು ದುಡ್ಡು ಕೊಡಕ್ಕೆ ಇಲ್ಲಿ ತನಕ ಬರ್ಬೇಕಿತ್ತಾ? ಫೋನಲ್ಲೇ ಟ್ರಾನ್ಸ್ಫರ್ ಮಾಡ್ಬೋದಿತ್ತಲ್ಲ. ಹೇಗ್ ತಗೊಂಡ್ವೋ ಹಾಗೆ ಕೊಡ್ಬೇಕು ಅಂತ ನಮ್ ಗುರುಗಳು ಹೇಳಿದ್ದಾರೆ. ಅದ್ರ ಜೊತೆ ಸ್ವಲ್ಪ ಮ್ಯಾನರ್ಸ್ ಕೂಡ ಹೇಳ್ಕೊಟ್ಟಿದ್ರೆ ಚೆನ್ನಾಗಿರೋದು. ಹಲೋ, ಹೇಳೋದಿದ್ರೆ ಡೈರೆಕ್ಟ್ ಆಗಿ ಹೇಳಿ, ಗೊಣಗ್ಬೇಡಿ. ಅಬ್ಬಾ, ಡೈರೆಕ್ಟ್ ಆಗಿ ಹೇಳಕ್ಕೆ ನೀನೇನ್ ರಾಣಿ ಲಕ್ಷ್ಮೀಬಾಯಿ ಅನ್ಕೊಂಡಿದ್ಯಾ? ಭಯ ಆಗ್ತಿದೆ ನಂಗೆ. ಹೋಗ್ ಸುಮ್ನೆ ಹೋಗು. ಹೊರಡ್ದೆ ಇಲ್ಲೇ ಟಿಕಾಣಿ ಹಾಕ್ಬಿಡ್ತೀನಿ ಅನ್ಕೊಂಡ್ರಾ? ಹೊರಡ್ತೀನಿ. ಹಲೋ 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 ಹಲೋ. ಮತ್ತೇನಾಯ್ತು? ಸಿಟ್ಯಾಕ್ ಮಾಡ್ಕೋತೀರಾ? ಅದೇನಂತ ನಕಾನೆ ಕೇಳ್ಬೋದಲ್ಲ. ಕೆಲವು ಮುಖಗಳು ನೋಡಿದ್ರೆ ಸಿಟ್ಟು ಬಿಟ್ಟು ನಗು ಎಲ್ಲಿಂದ ಬರುತ್ತೆ ಹೇಳಿ? ಏನಂದ್ರೆ? ಏನಿಲ್ಲ, ನನ್ನ ಯಾಕೆ ತಡೆದ್ರಿ ಅಂತ ಹೇಳಿ. ₹1 ಕೊಡಿ, ಹೇಳ್ತೀನಿ. ಏನು? ₹1? ಯಾಕೆ? ಫ್ರೆಂಡ್ಸ್ ಆಗಿರ್ಲಿ, ಲವರ್ಸ್ ಆಗಿರ್ಲಿ, ಅಥವಾ ತುಂಬಾ ಪರಿಚಯದವರಾಗಿರ್ಲಿ, ಮೀಟ್ ಮಾಡಿದಾಗ
ಒಂದ್ ವೇಳೆ ಡ್ರೆಸ್ ಕಲರ್ ಮ್ಯಾಚ್ ಆದ್ರೆ ಹುಡ್ಗಿಗೆ ₹1 ಕೊಡ್ಬೇಕು. ಅದು ನನ್ನ ಸೆಂಟಿಮೆಂಟ್. ಯಾರಪ್ಪ ಇವಳು? ಆದ್ರೂ ನೀವ್ ಇಷ್ಟೊತ್ತು ಹೇಳಿದ 3 ಕ್ಯಾಟಗರಿಯಲ್ಲಿ ನಾವಿಬ್ರು ಯಾವ ಕ್ಯಾಟಗರಿಗೆ ಸೇರ್ತೀವಂತ ಗೊತ್ತಾಗ್ತಿಲ್ವಲ್ಲ. ಮತ್ತೆ ಯಾಕೆ ಕೊಡ್ಬೇಕು? ನನ್ ತಂದೆಗ್ ಬೇಕಾದವ್ರು ಅಂದ್ಮೇಲೆ ನೀವು ನಂಗೂ ಬೇಕಾದವ್ರೆ ತಾನೇ. ಕೊಡಿ ₹1. ಇದ್ಯಾವ್ದೋ ಭಿಕ್ಷೆ ಬೇಡ ಹೊಸ ಸ್ಟೈಲ್ ಇರ್ಬೇಕು. ಹಲೋ, ಭಿಕ್ಷೆ ಅಂತಿದಿರಲ್ಲ, ಸ್ವಲ್ಪ ಓವರ್ ಆಯ್ತು ನಿಮ್ದು. ಕೊಡಿ ₹1. ಅಮ್ಮ ತಾಯಿ, ನಿಂಗೊಂದ್ ದೊಡ್ಡ ನಮಸ್ಕಾರ. ನೀನ್ ₹1 ಕೊಡ್ತೀನಿರು. 2 ಕೈಯಿಂದ ನಮಸ್ಕಾರ ಎಲ್ಲ ಮಾಡ್ತಿದ್ದೀರಾ? ಹಾ, ಏನ್ ನಿಮ್ ಉದ್ದೇಶ? ಅಂದ್ರೆ ನಾನ್ ನಿಮಗೆ ಅಷ್ಟು ಕಾಟ ಕೊಡ್ತಿದ್ದೀನಾ? ಓಹೋ, ನಿಮ್ ಜೊತೆ ಆರ್ಗ್ಯೂ ಮಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ತಗೊಳ್ಳಿ ನಿಮ್ ₹1. ಇಲ್ಲಿಂದ ದಯವಿಟ್ಟು ಹೊರಡಿ. ನೀವೇನ್ ಹೇಳ್ಬೇಕಾಗಿಲ್ಲ, ನಾನೇ ಹೊರಡ್ತೀನಿ. ನಿಂಗೊಂದ್ ದೊಡ್ಡ ನಮಸ್ಕಾರ. ಯಾವ ಕರ್ಮನಪ್ಪ ನಂಗೆ. ಏಯ್, ಅಮ್ಮ, ರಕ್ತ ರಕ್ತ. ಪ್ರಿಯವ್ರೆ, ಪ್ರಿಯವ್ರೆ ಹೇಳಿ. ಪ್ರಿಯವ್ರೆ ಏನಾಯ್ತು ನಿಮ್ಗೆ? ಏನಾಯ್ತು ಪ್ರಿಯವ್ರೆ? ಪ್ರಿಯವ್ರೆ ಏನಾಯ್ತು? ಪ್ರಿಯವ್ರೆ, ಪ್ರಿಯವ್ರೆ ಹೇಳಿ. ಪ್ರಿಯವ್ರೆ ಹೇಳಿ. ಪ್ರಿಯವ್ರೆ, ಪ್ರಿಯಾ. ಶಕುಂತಲಾ ಅವ್ರೆ, ಶಕುಂತಲಾ ಅವ್ರೆ, ಶಕುಂತಲಾ ಅವ್ರೆ. ಯಾರು ನೀವೆಲ್ಲ? ನಾವು ಮಹಿಳಾ ಮಂಡಳಿಯಿಂದ ಬಂದಿದ್ದೀವಿ. ಶಕುಂತಲಾ ಅವರಿದ್ದಾರಾ? ಹಾ ಇದಾರೆ, ಕರಿತೀನಿ, ನೀವ್ ಕೂತ್ಕೊಳ್ಳಿ. ನಮಸ್ಕಾರ ಶಕುಂತಲಾ ಅವ್ರೆ. ನಮಸ್ಕಾರ, ಕೂತ್ಕೊಳ್ಳಿ. ಅತ್ತೆ, ನೀವ್ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತರ್ತೀನಿ. ಸರಿನಮ್ಮ, ಹೇಳಿ. ನಾವು ಅಮ್ಮ ಲೇಡೀಸ್ ವೆಲ್ಫೇರ್ ಕ್ಲಬ್ ಇಂದ ಬಂದಿದ್ದೀವಿ. ಈ ಫೌಂಡೇಶನ್ ಇಂದ ನಾವು ಕುಟುಂಬ ಜವಾಬ್ದಾರಿ ಹೊತ್ತಿರೋ ಹೆಂಗಸರಿಗೆ ಗಂಡ ಇಲ್ದಿರನೋ ಅಥವಾ ಇನ್ಯಾವುದೋ ಕಾರಣಗಳಿಂದ ಸ್ವಂತ ಉದ್ಯೋಗ ಹುಡುಕ್ತಿರೋ ಒಂಟಿ ಹೆಣ್ಮಕ್ಳಿಗೆ ಹೊಲ್ಗೆ ಮೆಷಿನ್ ಕೊಟ್ಟು ಅಲ್ದೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಕ್ಕೆ ಆರ್ಥಿಕ ಸಹಾಯ ಮಾಡಿ ಅವರಿಗೆ ಆಸರೆ ಆಗಿದ್ದೀವಿ. ನಿಮ್ಮಂಥ ದೊಡ್ಡ ಮನುಷ್ಯರು ನಮ್ಗೆ ಹಣ ಸಹಾಯ ಮಾಡಿದ್ರೆ ನಮ್ ಫೌಂಡೇಶನ್ 4 ಜನಕ್ಕೆ ಉಪಯೋಗಕ್ಕೆ ಬರುತ್ತೆ, ಮುಂದುವರಿಯುತ್ತೆ. ಒಳ್ಳೆ ಕೆಲಸ ಮಾಡೋರ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ನನ್ನ ಕಡೆಯಿಂದ ₹2 ಲಕ್ಷ ಸಹಾಯ ಮಾಡ್ತೀನಿ. ಈಗ್ಲೇ ಹೋಗಿ ಚೆಕ್ ಬುಕ್ ತರ್ತೀನಿ. ಎಷ್ಟೇ ದುಡ್ಡಿದ್ರು ₹100 ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ ಇವರು ಕೇಳ್ತಿದ್ದ ಹಾಗೆ ₹2 ಲಕ್ಷ ಕೊಡ್ತಿದಾರಲ್ಲ. ಹಾ, ಅವ್ರ ಹಾಗೆ ಒಳ್ಳೆ ಉದ್ದೇಶಕ್ಕೆ ಅವ್ರ ಶಕ್ತಿಗೂ ಮೀರಿ ಸಹಾಯ ಮಾಡ್ತಾರೆ. ಆದ್ರೆ ಶಕುಂತಲಾ ಅವರು ಇದೇ ರೀತಿ ದಾನ ಮಾಡ್ತಿದ್ರೆ ಅವ್ರ ಗಂಡ ಏನು ಹೇಳಲ್ವಾ? ಏನಾದ್ರೂ ಹೇಳಕ್ಕೆ ಗಂಡ ಇದ್ರೆ ತಾನೇ. ಎಲ್ಲಿ ಹೋಗಿದಾರವರು? ಮಿಲಿಟರಿಗೆ ಸೇರ್ಕೋತೀನಿ ಅಂತ ಹೋದವರು ಪತ್ತೇನೇ ಇಲ್ಲ. ಯಾವ್ದೋ ಯುದ್ಧದಲ್ಲಿ ಸತ್ತೋಗಿರ್ಬೋದಂತ ಎಲ್ರೂ ಹೇಳ್ತಾರೆ. ಗಂಡ ಇಲ್ದೇ ಇದ್ರು ಇವ್ರೇನು ಚೆನ್ನಾಗ್ ಅಲಂಕಾರ ಮಾಡ್ಕೊಂಡು ಮುತ್ತೈದೆ ತರ ಮೆರಿತಿದ್ದಾರೆ. ಈ ದೊಡ್ಡ ಮನುಷ್ಯರೆಲ್ಲ ಹೀಗೆ ಗಂಡ ಇದ್ದಾನೆ ಅಂತ ಜನರನ್ನ ನಂಬಿಸಿ ದೊಡ್ಡಸ್ಕೆಗೋಸ್ಕರ ಸಂಪ್ರದಾಯಗಳನ್ನೆಲ್ಲ ಗಾಳಿಗೆ ತೂರ್ಬಿಟ್ಟು ಟಿಪ್ ಟಾಪ್ ಆಗಿ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಇಂಥವ್ರಿಗೆ
ಸಂಪ್ರದಾಯಕ್ಕಿಂತ ಎಲ್ಲರ ಮುಂದೆ ಅಂದವಾಗಿ ಕಾಣೋದೇ ಮುಖ್ಯ. ಸಾಕ್ ನಿಲ್ಸಿ. ಹಾ, ಹೇಳಿ ಮೇಲೆ ಎದ್ದೇಳಿ ಹಿಂದೆ. ನೀವು ಹೆಂಗಸರಾಗಿ ಇನ್ನೊಂದು ಹೆಂಗಸಿನ ಬಗ್ಗೆ ಇಷ್ಟು ಕೀಳಾಗ ಮಾತಾಡೋದು ಇಷ್ಟಕ್ಕೂ ನಮ್ಮ ಅತ್ತೆಯವ್ರ ಬಗ್ಗೆ ನಿಮ್ಗೇನ್ ಗೊತ್ತಿದೆ ಅಂತ ಅವ್ರ ಬಗ್ಗೆ ಇಷ್ಟು ಚೀಪಾಗಿ ಮಾತಾಡ್ತಿದ್ದೀರಾ? ನಾವಂತದ್ದೇನಲ್ವಮ್ಮ, ಇರೋ ತಾನೇ ಹೇಳಿದ್ದು. ಸಾಕ್ ನಿಲ್ಸಿ. ಒಂದ್ ಕಡೆ ಕೈ ಚಾಚಿ ಸಹಾಯ ಕೇಳುದು, ಮತ್ತೊಂದ್ ಕಡೆ ಬಾಯಿಗೆ ಬಂದಾಗ ಮಾತಾಡೋದು. ನಿಮ್ಮಂತ ಹೆಂಗಸ್ರ ಬೇರೆ ಹೆಂಗಸ್ರಿಗೆ ಸಹಾಯ ಮಾಡೋಂಥವ್ರು? ನಮ್ಮ ಅತ್ತೆಯವ್ರು ಮಾಡೋ ಪೂಜೆ ಪುನಸ್ಕಾರಗಳು, ನಿಮ್ಮಂಥವ್ರಿಗೆ ಮಾಡೋ ಸಹಾಯಗಳು ಎಲ್ಲ ಸಾರ್ಥಕ ಆಗಿ ಒಂದಲ್ಲ ಒಂದಿನ ನಮ್ಮ ಮಾವನವರು ವಾಪಸ್ ಬರ್ತಾರೆ ಅಂತ ನಾವ್ ನಂಬಿದೀವಿ. ಅವರು ಬಂದೇ ಬರ್ತಾರೆ. ನಮ್ಮ ಅತ್ತೆ ಅಂತ ಒಳ್ಳೆ ವ್ಯಕ್ತಿ ಬಗ್ಗೆ ಮಾತಾಡುವಂಥ ಯೋಗ್ಯತೆನೂ ನಿಮ್ಗಿಲ್ಲ. ಇನ್ನೊಂದ್ಸಲ ಚಂದ ಸಹಾಯ ಅಂತ ನಮ್ಮನೆ ಕಡೆ ಬರ್ಕೊಡ್ದು. ಮರ್ಯಾದೆ ಆಗಿರಲ್ಲ. ಹೊರಡಿ, ಹೊರಡಿ. ರಾಧಿಕಾ, ಒಳ್ಳೆ ಸೊಸೆನೇ ತಂದ್ಕೊಂಡಿದ್ದೀರಾ ಶಕುಂತಲಾ ಅವ್ರೆ. ನೀವು ಅಂದ್ರೆ ನಮ್ಗೆಲ್ಲ ತುಂಬಾ ಗೌರವ. ಆದ್ರೆ ನಿಮ್ ಸೊಸೆ ನಿಮ್ ಹೆಸರಿಗೆ ಮಸಿ ಬಳಿಯೋ ತರ ಕಾಣ್ತಿದ್ದಾಳೆ. ಮನೆಗ್ ಬಂದವ್ರಿಗೆ ಅವಮಾನ ಮಾಡೋದಲ್ದೆ ಇವಳೆ ಮನೆ ಯಜಮಾನಿ ತರ ಮಾತಾಡ್ತಾ ಇದ್ದಾಳೆ. ನಿಮ್ ಸೊಸೆನ ನೀವು ಹದ್ಬಸ್ತಲ್ಲಿ ಇಟ್ಕೊಳ್ದೆ ಹೋದ್ರೆ ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ. ಸರಿ ಬಿಡಿ, ಅದನ್ನ ತಗೊಳ್ಳಿ. ಬರ್ತೀವಿ. ಹೋಗ್ ಬರ್ತೀವಿ. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ರಾಧಿಕಾ, ಇವಾಗಿದೆ ನನ್ನ ತಂಗಿ ಕೈಲಿ ರಾಧಿಕನ್ಗೆ ಮೋಕ್ಷ. ಯಾಕೆ ಅವ್ರ ಹತ್ರ ಹಾಗೆ ಮಾತಾಡ್ದೆ? ನನ್ನ ಕ್ಷಮಿಸಿ ಅತ್ತೆ. ನಿಮ್ಗೀಗ ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ಪರಿಸ್ಥಿತಿ ಎಂಥದ್ದೇ ಆದ್ರೂ ನೀನು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೇದು ಅನ್ಸತ್ತೆ. ತಂಗೆಮ್ಮ, ಗೌರವ ಅನ್ನೋ ಬುನಾದಿ ಮೇಲೆ ನೀನು ಈ ಮನೆ ಕಟ್ಟಿದೀಯ. ಮನೆ ಮರ್ಯಾದೆನೇ ನೀನು ಉಸಿರಂದ್ಕೊಂಡು ನೀನು ಬದುಕ್ತಿದ್ಯಾ. ಆದರೆ ನಿನ್ ಸೊಸೆ ನಿನ್ ಮರ್ಯಾದೆನೆಲ್ಲ ನೀರ್ ಪಾಲ್ ಮಾಡೋ ತರ ಕಾಣಿಸ್ತಿದ್ಯಲ್ಲಮ್ಮ.
ಅಯ್ಯೋ 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 ಮನೆಗ್ ಬಂದವ್ರಿಗೆ ರಾಧಿಕಾ ಬಾಯಿಗ್ ಬಂದ ಹಾಗೆ ಮಾತಾಡಿದ್ಲು. ನಮ್ ಕೈಲಾಶ ಹೆಂಡತಿ ಗುಲಾಮ ಆಗಿದಾನಂತೆ. ಅಲ್ದೆ ಈ ಮನೆ ದೊಡ್ಡಸ್ಕೆಲ್ಲ ಅವಳ್ದೇ ಅಂತೆ. ಚಂದಾಗಿಂದ ಕೇಳೋದಿದ್ರು ನನ್ ಕೇಳ್ಬೇಕು. ಕೃಷ್ಣ ರಾಮ ಅಂತ ಮೂಲೆಲ್ ಕೂತಿರೋ ನಮ್ಮತ್ತೆನ್ ಯಾಕೆ ಕೇಳ್ತಿದ್ದೀರಾ? ಈ ಮನೇಲಿ ಅವ್ರದೇನೂ ನಡೆಯಲ್ಲ, ಎಲ್ಲ ನಂದೇ ಅಂತ ಬಾಯಿಗ್ ಬಂದ ಹಾಗೆ ಮಾತಾಡಿದ್ಲು. ಒಳ್ಳೆ ಗುಣ ನಡತೆ ಇರೋಳು ಅಂತ ಸೊಸೆನ ಬಯಸಿ ತಂದ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡ್ರಿ.